ಆಂಬ್ಯುಲೆನ್ಸ್ ಚಾಲಕರಿಗೆ ಎಸ್ಐಟಿ ನೋಟಿಸ್ ವಿಚಾರಣೆಗೆ ಹಾಜರಾದ ಆಂಬ್ಯುಲೆನ್ಸ್ನ ಚಾಲಕ ಹಮೀದ್ ಯುಡಿಆರ್ ಶವಗಾರಕ್ಕೆ ಸಾಗಿಸ್ತಾ ಇದ್ದ ಹಮೀದ್ ಕಳೆದ 23 ವರ್ಷದಿಂದ ಯುಡಿಆರ್ ಶವಗಳ ಸಾಗಾಟ ಜಲೀಲ್ ಬಾಬಾ ಹಮೀದ್ಗೆ ನೋಟಿಸ್ ನೀಡಿದ್ರು ಎಸ್ಐಟಿ. ಈಗಾಗಲೇ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾರೆ ಜಲೀಲ್. ಸೊ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಡ್ತಾ ಇದ್ರು. ಅವರು ಕೂಡ ಏನು ವಿಚಾರ ನಮಗೆ ಹೇಳಿಲ್ಲ. ಸುಮಾರು ವರ್ಷಗಳಿಂದ ನೀವು ಆಂಬ್ಯುಲೆನ್ಸ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಲ್ಲ, ಸೊ ಅದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ಗಳು ಬೇಕಾಗಿತ್ತು. ಆ ಕಾರಣಕ್ಕಾಗಿ ನಿಮ್ಮನ್ನ ಕರೆದಿದ್ದೀವಿ ಅಂತ ಅಷ್ಟೇ ಹೇಳಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮೇ ಬಿ ಎಸ್ಐಟಿ ಎಲ್ಲ ಆಂಗಲ್ಗಳಲ್ಲೂ ತನಿಖೆಯನ್ನು ನಡೆಸ್ತಾ ಇರಬೇಕಾದಂಥ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟು ಡೀಟೇಲ್ಸ್ಗಳು ಲಭ್ಯವಾಗಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಕರೆದಂಗಿದೆ. ಈ ವಿಚಾರಣೆ ಸಂದರ್ಭದಲ್ಲಿ ಇವ್ರುಗಳಿಗೆ ಏನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಏನು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಅದರಿಂದ ಪ್ರಕರಣಕ್ಕೆ ಏನಾದರೂ ದೊಡ್ಡ ತಿರುವು ಅನ್ನೋದು ಸಿಗುತ್ತಾ ಅಥವಾ ಸುಳಿವು ಅನ್ನೋದು ಸಿಗುತ್ತಾ, ಇವ್ರ ಹೇಳಿಕೆಗಳ ಮೇಲೆ ಇನ್ನೂ ಬೇರೆ ಯಾರನ್ನಾರು ವಿಚಾರಣೆಗೆ ಒಳಪಡಿಸ್ತಾರಾ, ಇದೆಲ್ಲವೂ ಕೂಡ ಮುಖ್ಯ ಆಗುತ್ತೆ. ತನಿಖೆಯನ್ನು ಎದುರಿಸಿದ್ದಾರೆ. ಆ ನಂತರದ ಸ್ಟೇಟ್ಮೆಂಟ್ಗಳನ್ನು ಕೂಡ ನಾವು ಕೇಳಿಸ್ಕೊಳ್ತಾ ಇದ್ವಿ. ಸುಮಾರು 20-23 ವರ್ಷಗಳಿಂದ ಇವರು ಆಂಬ್ಯುಲೆನ್ಸ್ನಲ್ಲಿ ಸೇವೆ ಸಲ್ಲಿಸ್ತಿರುವಂಥ ಹಿನ್ನೆಲೆಯಲ್ಲಿ ಇವರ ಹತ್ರ ಮಾಹಿತಿಯನ್ನು ಪಡೆದಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇದರಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳಿರುತ್ತೆ. ಆಂಬ್ಯುಲೆನ್ಸ್ ಡ್ರೈವರ್ಗಳು ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ವಿಚಾರಣೆಗೆ ಬನ್ನಿ ಅಂತ ಅಂದಾಗ ವಿಚಾರಣೆಗೆ ಬಂದಿದ್ದಾರೆ. ಏನೇನು ಅವರ ಸರ್ವಿಸಲ್ಲಿ ಆಗಿರುತ್ತೆ ನೋಡಿರ್ತಾರೆ, ಅದನ್ನುಗಳನ್ನು ಹೇಳಬೇಕಾಗತ್ತೆ. ಅದನ್ನು ಹೊರತುಪಡಿಸಿ ಇನ್ಯಾವುದನ್ನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇದೀಗ ಎಸ್ಐಟಿ ವಿಚಾರಣೆಯಲ್ಲಿ ಭಾಗಿಯಾಗದ ನಂತರದ ಸ್ಟೇಟ್ಮೆಂಟ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ಎಸ್ಐಟಿ ಬಳಿ ಏನೆಲ್ಲ ಹೇಳಿದ್ದಾರೆ, ಎಸ್ಐಟಿ ಏನೆಲ್ಲ ಪ್ರಶ್ನೆಗಳನ್ನು ಇವ್ರಿಗೆ ಕೇಳಿದೆ, ಇದು ಕೂಡ ಮುಖ್ಯ ಆಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಈ ಪ್ರಕರಣದಲ್ಲಿ ಒಬ್ಬೊಬ್ಬರನ್ನೇ ವಿಚಾರಣೆಗೆ ಒಳಪಡಿಸಿದಾಗಲೂ ಕೂಡ ಏನಾದರೂ ಮೇಜರ್ ಡೆವಲಪ್ಮೆಂಟ್ ಆಗಿದೆಯಾ ಅಥವಾ ಮೇಜರ್ ಟ್ವಿಸ್ಟ್ ಸಿಕ್ಕಿದೆಯಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಈಗ ಆಂಬ್ಯುಲೆನ್ಸ್ ಡ್ರೈವರ್ಗಳನ್ನು ವಿಚಾರಣೆಗೆ ಒಳಪಡಿಸಿರೋದ್ರಿಂದ ಯಾವೆಲ್ಲ ಮಾಹಿತಿ ಸಿಕ್ಕಿರ್ಬೋದು, ಯಾವ ಆಂಗಲ್ಗಳಲ್ಲಿ ತನಿಖೆ ಮಾಡಿದ್ದಾರೆ ಅಂತ? ನೀತಿ ನಿಜವಾಗ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳ ಒಂದು ತನಿಖೆಯನ್ನ ನೋಡ್ತಾ ಹೋಗೋದಾದ್ರೆ ಡೇ 1 ಇಂದ ಯಾವುದ್ರಲ್ಲೂ ಕೂಡ ಒಂದು ನೋ ಕಾಂಪ್ರಮೈಸ್, ಒಂದು ಸಣ್ಣ ಎಳೆ ಸಿಕ್ಕಿದ್ರು ಕೂಡ, ಒಂದು ಸಣ್ಣ ಮಾಹಿತಿ ಸಿಕ್ಕಿದ್ರು ಕೂಡ ಅದನ್ನ ಸಂಪೂರ್ಣವಾಗಿ ಜಾಲಾಡಿ ಅದರ ಸತ್ಯಾಸತ್ಯತೆ ಏನು ಅನ್ನೋದನ್ನ ತಿಳಿದುಕೊಳ್ತಾ ಇರುವಂತದನ್ನ ನಾವು ಡೇ 1 ಇಂದ ಕೂಡ ನೋಡ್ತಾ ಇದ್ದೀವಿ. ಈಗಲೂ ಕೂಡ ಎಸ್ಐಟಿ ಬೇಕಾದಂತಹ ಗಂಭೀರ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ತನಿಖೆಯನ್ನ ಮಾಡಿ ಈಗ ಒಂದು ಕನ್ಕ್ಲೂಷನ್ಗೆ ಬರ್ತಾ ಇದೆ. ಅಂದ್ರೆ ಒಂದು ಕ್ಲಾರಿಟಿಯನ್ನ ಪಡೆದುಕೊಳ್ಳುವುದು, ಅಂತಿಮವಾಗಿ ಒಂದು ಕ್ಲಾರಿಟಿಯನ್ನ ಪಡೆದುಕೊಳ್ಳೋದಕ್ಕೆ ಮಾಡ್ತಾ ಇರುವಂತಹ ಒಂದು ತನಿಖೆ ಇದು. ಇದರ ಭಾಗವಾಗಿ ಈಗ ಮೊನ್ನೆ ಎಲ್ಲ ಪಂಚಾಯತ್ ಮಾಜಿ ಅಧ್ಯಕ್ಷರು ಇವ್ರನ್ನೆಲ್ಲ ಕರಿತಾ ಇದ್ದನ್ನ ನಾವು ಗಮನಿಸಬಹುದು. ಮತ್ತು ಈ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯುಡಿಆರ್ ಶವಗಳನ್ನ ವಿಲೇವಾರಿ ಮಾಡುವ ವಿಚಾರದಲ್ಲಿ ಅಕ್ರಮ ನಡೆದಿದೆ ಅನ್ನೋದನ್ನ ಒಂದು ಅನೇಕ ಹೋರಾಟಗಾರರು ಆರೋಪಗಳನ್ನ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ದಾಖಲೆಗಳನ್ನ ಕೂಡ ಎಸ್ಐಟಿ ಕಚೇರಿಗೆ ತೆಗೆದುಕೊಂಡು ಬಂದಿದ್ರು. ಸೊ ಇದರ ಸತ್ಯಾಸತ್ಯತೆ ಏನು, ಇಲ್ಲಿ ಕಾನೂನನ್ನ ಪಾಲಿಸಲಾಗ್ತಾ ಇತ್ತಾ, ಒಂದು ಅಪರಿಚಿತ ಶವ ಸಿಕ್ತು ಅಂತ ಹೇಳಿದ ಸಂದರ್ಭ ಅದರ ವಿಲೇವಾರಿ ಯಾವ ತರ ನಡೆಸಲಾಗ್ತಾ ಇತ್ತು, ಶವಗಾರದಲ್ಲಿ ಎಷ್ಟು ದಿನ ಅದನ್ನ ಇಡಲಾಗ್ತಾ ಇತ್ತು, ಆ ಸಂದರ್ಭದಲ್ಲಿ ಯಾರು ಅದನ್ನ ಸಾಗಾಟ ಮಾಡ್ತಾ ಇದ್ರು, ಯಾರು ಆಂಬ್ಯುಲೆನ್ಸ್ ಡ್ರೈವರ್ಗಳು ಇದ್ರು, ಅವರಿಂದ ಏನ್ ಮಾಹಿತಿಗಳು ಇದೆ ಅನ್ನೋ ಕಾರಣಕ್ಕೋಸ್ಕರ ಈಗ ಬೆಳ್ತಂಗಡಿಯ ಇಬ್ಬರು ಆಂಬ್ಯುಲೆನ್ಸ್ ಚಾಲಕರಿಗೆ ಇವತ್ತು ಎಸ್ಐಟಿ ವಿಚಾರಣೆಗೆ ಹಾಜರಾಗುವ ರೀತಿಯಲ್ಲಿ ನೋಟಿಸ್ ನೀಡಿದೆ. ಇದರಲ್ಲೂ ಬಹಳ ಪ್ರಮುಖವಾಗಿ ಇವರು ಈ ಸಮಾಜ ಸೇವೆ, ಅನಾಥ ಶವಗಳನ್ನ ವಿಲೇವಾರಿ ಮಾಡುವಂತದ್ದು ಬೆಳ್ತಂಗಡಿ ಭಾಗ, ಉಜಿರೆ ಭಾಗ, ಧರ್ಮಸ್ಥಳ ಭಾಗ, ಇದರಲ್ಲಿ ಹೆಚ್ಚು ಹೆಸರುವಾಸಿ ಆದಂತವರು ಒಂದು ಅರ್ಥದಲ್ಲಿ ಸಮಾಜ ಸೇವಕರು ಅಂತ ಹೇಳ್ಬೋದು. ಸೊ ಈ ಸಮಾಜ ಸೇವಕರಾಗಿರುವಂತಹ ಹಮೀದ್ ಮತ್ತು ಜಲೀಲ್ ಬಾಬಾ ಅನ್ನುವಂಥವರನ್ನ ಇವತ್ತು ಎಸ್ಐಟಿ ವಿಚಾರಣೆ ಕರೆದಿದೆ. ಸೊ ಈ ಪೈಕಿ ಜಲೀಲ್ ಅವರು ಕಳೆದ 1 ಗಂಟೆ ಹಿಂದೆ ಅವರು ಎಸ್ಐಟಿಯ ಕಚೇರಿಗೆ ಹೋಗಿದ್ದಾರೆ ವಿಚಾರಣೆಗೆ. 11:15 ಹಮೀದ್ ಅವರಿಗೆ ಬರೋದಕ್ಕೆ ಎಸ್ಐಟಿ ಅವರು ಹೇಳಿದ್ದಾರೆ. ಹಾಗಾಗಿ ಹಮೀದ್ ಅವರು ಕೂಡ ಈಗ ಕೆಲವೇ ಕ್ಷಣಗಳ ಹಿಂದೆ ಅವರು ಎಸ್ಐಟಿ ಕಚೇರಿಯ ಒಳಗೆ ವಿಚಾರಣೆಗೆ ಹೋಗಿದ್ದಾರೆ. ಅಂದ್ರೆ ಇವರು ಈ ಧರ್ಮಸ್ಥಳ ಭಾಗದಲ್ಲಿ ಆಗ್ತಾ ಇದ್ದಂತ ಈ ಅಪರಿಚಿತ ಶವಗಳು, ಯುಡಿಆರ್ ಪ್ರಕರಣಗಳು ಏನಿದೆಯೋ ಈ ಶವಗಳನ್ನ ಬೆಳ್ತಂಗಡಿಯ ಶವಾಗಾರಕ್ಕೆ ಸಾಗಾಟ ಮಾಡ್ತಾ ಇದ್ದಂಥವರು. ಕಳೆದ 23 ವರ್ಷಗಳಿಂದ ಇವರು ಈ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ, ಅನಾಥ ಶವಗಳನ್ನ ವಿಲೇವಾರಿ ಮಾಡುವಂತ ಕಾಯಕ. ಸೊ 100 ಶವಗಳನ್ನ ಇವರು ಇದೇ ಮಾದರಿಯಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಪತ್ತೆಯಾಗಿದ್ದನ್ನ ಇವರು ಬೆಳ್ತಂಗಡಿಗೆ ಸಾಗಾಟ ಮಾಡಿದ್ದಾರೆ. ಸೊ ಇವರಿಂದ ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ಎಸ್ಐಟಿ ಮುಂದಾಗಿದೆ. ಅಂದ್ರೆ ಇವರು ಶವವನ್ನ ಸಾಗಾಟ ಮಾಡ್ತಾ ಇರುವ ಹೊತ್ತಲ್ಲಿ ಕಾನೂನಾತ್ಮಕ ಪ್ರಕ್ರಿಯೆಗಳು ನಡೀತಾ ಇತ್ತಾ, ಯುಡಿಆರ್ ಪ್ರಕರಣಗಳಲ್ಲಿ ಏನೆಲ್ಲ ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು ಅದನ್ನ ಸ್ಥಳೀಯ ಪೊಲೀಸರು ಮಾಡ್ತಾ ಇದ್ರ, ಅಲ್ಲಿ ಡಾಕ್ಟರ್ ಇದ್ರ, ಪೊಲೀಸರು ಇದ್ರ, ಮತ್ತು ಶವಗಾರಕ್ಕೆ ಆ ಶವಗಳನ್ನ ಸಾಗಾಟ ಮಾಡಿದ ಬಳಿಕ ಎಷ್ಟು ದಿನಗಳವರೆಗೆ ಆ ಶವಗಳು ಅಲ್ಲಿ ಇರ್ತಾ ಇತ್ತು, ಅದನ್ನ ಕುಟುಂಬಸ್ಥರು ಬಂದ ಸಂದರ್ಭ ಯಾವ ರೀತಿ ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ರು, ಕುಟುಂಬಸ್ಥರು ಬಂದಿದ್ದು ಇದೆಯಾ, ಮತ್ತು ಯಾವ ತರ ಎಲ್ಲ ಶವಗಳು ಸಿಗ್ತಾ ಇತ್ತು, ಆ ರೇಷಿಯೋ ಯಾವ ತರ ಇತ್ತು, ಅಂದ್ರೆ ಸಾಕಷ್ಟು ಶವಗಳು ಅಲ್ಲಿ ಸಿಗುತ್ತೆ ಅನ್ನುವಂತ ಮಾಹಿತಿ ಇದೆ. ಇದು ಹೌದಾ, ಒಂದು ಎಷ್ಟು ದಿನಕ್ಕೊಮ್ಮೆ ಅಥವಾ ಒಂದು ಎಷ್ಟು ರೇಷಿಯೋ ಅಲ್ಲಿ ಶವಗಳು ಸಿಗ್ತಾ ಇತ್ತು, ಅದರ ವಾಸ್ತವತೆ ಯಾವ ತರ ಇತ್ತು, ಅದು ನಿಜವಾಗ್ಲೂ ಕೂಡ ಅಪರಿಚಿತ ಶವ ಅಥವಾ ಕೊಳೆತ ಸ್ಥಿತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ರೀತಿಯಲ್ಲಿ ಇತ್ತ, ನಿಮ್ ಗಮನಕ್ಕೆ ಏನ್ ಬಂದಿದೆ, ಹೀಗೆ 10 ಹಲವು ರೀತಿಯ ಪ್ರಶ್ನಾವಳಿಗಳನ್ನ ರೆಡಿ ಮಾಡಿಕೊಂಡು ಎಸ್ಐಟಿ ಅಧಿಕಾರಿಗಳು ಅವರಿಗೋಸ್ಕರ ಕಾಯ್ತಾ ಇದ್ರು. ನೋಟಿಸ್ ಅನ್ನ ಕೊಟ್ಟುಕೊಳ್ಳಿ ಈಗ ಇಬ್ರು ಕೂಡ ಆಂಬ್ಯುಲೆನ್ಸ್ ಡ್ರೈವರ್ಗಳು ಹಮೀದ್ ಮತ್ತು ಜಲೀಲ್ ಬಾಬಾ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ. ಸೊ ಯುಡಿಆರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಶವ ವಿಲೇವಾರಿ ಅಥವಾ ಸಾಗಾಟ
ಯಾವ ತರ ಆಗ್ತಾ ಇತ್ತು, ಆ ಪ್ರಕ್ರಿಯೆಗಳ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಅನ್ನೋದನ್ನ ಅವರಿಂದ ಪಡಿತಾ ಇದ್ದಾರೆ. ಮತ್ತು ಕೇವಲ ಈ ಇಬ್ರು ಮಾತ್ರ ಅಲ್ಲ, ಸಾಕಷ್ಟು ಆಂಬುಲೆನ್ಸ್ ಡ್ರೈವರ್ಗಳು ಈ ತರ ಶವ ಸಾಗಾಟ ಮಾಡಿದ್ದು ಇದೆ, ಮತ್ತೆ ಪ್ರೈವೇಟ್ ಆಗಿ ಕೂಡ ಕೆಲವರು ಮಾಡಿದ್ದು ಇದೆ. ಆದರೆ ಇವರಿಬ್ಬರಿಗೆ ಮಾತ್ರ ಈಗ ಸದ್ಯ SIT ಬುಲಾವ್ ನೀಡಿರೋದು ಸಾಕಷ್ಟು ಕುತೂಹಲಗಳಿಗೆ ಕಾರಣವಾಗಿದೆ. ಸೊ ಇವರು ಏನ್ ಮಾಹಿತಿ ಕೊಡ್ತಾರೆ ಅದರ ಆಧಾರದಲ್ಲಿ ಮುಂದಕ್ಕೆ SIT ತನಿಖೆಯನ್ನು ಮುಂದುವರಿಸಿಕೊಂಡು ಹೋಗುತ್ತೆ. ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.